ಸಾವಯವ ಬೆಳೆಸಿ ಭೂಮಿ ತಾಯಿ ಉಳಿಸಿ ಅನ್ನೋ ಒಂದು ಪ್ರೋಗ್ರೋ ಬಯೋಟೆಕ್ ಕಂಪ್ನಿ ವತಿಯಿಂದ ಇವತ್ತು ರಾಮದುರ್ಗ ತಾಲೂಕು ಬಿಚಕುಪ್ಪಿ ಗ್ರಾಮದ ಮಾರುತಿ ಕೊಪ್ಪದನ್ನ ಅವ್ರ ಹೊಲಕ್ಕೆ ಬಂದಿದ್ದೀವಿ. ಬಟ್ ಅವ್ರಿಗೆ ಫಸ್ಟ್ಗೆ ನಮಗೆ ಏನು ಹೇಳಿದ್ರು, ನಾವು ಇದನ್ನು ಬಳಸ್ಕೊತ ಬಂದೀವಿ ರೀ ಮೇಡಮ್, ರಾಸಾಯನಿಕ ಬಳಸಿದ್ದೀವಿ, ಆರ್ಗ್ಯಾನಿಕ್ ಬಳಸೋದ್ರಿಂದ ನಮಗೆ ಒಂದು ಸ್ವಲ್ಪ ನಮ್ಮ ಜಮೀನಿಗೆ ಪ್ರಾಬ್ಲಮ್ ಆಗ್ಬೋದು ಅನ್ನೋದು ಒಂದು ಅವ್ರಿಗೆ ಡೌಟ್ ಇತ್ತು. ಆದರೆ ಅಂಥ ಸಂದರ್ಭದಾಗ ನಾವೊಂದು ಮಾತು ಹೇಳಿದ್ದಾರೆ ಅವ್ರಿಗೆ, ಏನೂ ಇಲ್ಲರಿ ಸರ್, ಇದನ್ನು ಬಳಸ್ರಿ ನೀವು, ನಿಮಗೆ ರಿಸಲ್ಟ್ ರಾಸಾಯನಿಕ ಬಳಸೋದ್ರಕ್ಕಿಂತ ಇನ್ನೂ ಹೈಲಿ ರಿಸಲ್ಟ್ ಬರುತ್ತೆ ಮತ್ತು ಅದಕ್ಕಿಂತ ಫಾಸ್ಟ್ ರಿಸಲ್ಟ್, ಅದಕ್ಕಿಂತ ಹೆಚ್ಚಿನ ಇಳುವರಿ ತೆಗೆದುಕೊಡ್ತೀವಿ ಅನ್ನೋದೊಂದು ಮಾತು ಕೊಟ್ಟಿದ್ವಿ. ಅದೇ ಪ್ರಕಾರವಾಗಿ ನಾವು ಅವ್ರನ್ನ ರೈತರ ಬಾಯಿಲನ ಕೇಳೋಣ, ಅವ್ರು ಏನೇನು ಯೂಸ್ ಮಾಡಿದ್ದಾರೆ ಈ ಗೊಂಜಾಳ ಬೆಳವಣಿಗೆ ಮಾಡಲಿಕ್ಕೆ, ಮತ್ತು ಬೀಜಾನ ಯಾವನ್ನ ಯೂಸ್ ಮಾಡಿದಾರೆ ಅವರೇ ಹೇಳ್ತಾರೆ. ಮುಂದೆ ಅದ್ರ ನಂತರ ಗೊಬ್ಬರ ಯಾವ ಟೈಪ್ ಹಾಕ್ಕೊಂಡ್ರೆ ಯಾವ್ಯಾವ್ದು ಹಾಕ್ಕೊಂಡಾರ ಅದನ್ನು ಹೇಳ್ತಾರೆ. ಅಣ್ಣಾರ ಇವತ್ತು ನೀವು ಇದನ್ನು ಗೊಬ್ಬರ ಹಾಕಬೇಕಾದ್ರೆ ಪ್ರತಿ ಸಲನೂ DAP ಗೊಬ್ಬರ ಯೂಸ್ ಮಾಡ್ತಿದ್ವಿ. ಸ್ಟಾರ್ಟಿಂಗ್ ಬಿತ್ತನೆಗಾಗಿ DAP ಗೊಬ್ಬರ ಯೂಸ್ ಮಾಡ್ತಿದ್ರಿ. ಆದ್ರೆ ನಾವು ಬಿತ್ತನೆ ಟೈಮ್ನಾಗ ಅದನ್ನು DAP ಯಾಕೆ ಯೂಸ್ ಮಾಡ್ತಿದ್ವಿ ಗೊಬ್ಬರ ರೀ? ಜರ್ಮಿನೇಷನ್ ಬರಲಿ, ಒಳ್ಳೆ ಒಂದು ಜರ್ಮಿನೇಷನ್ಗಾಗಿ ನಾವು ಏನು ಮಾಡ್ತಿದ್ದೀವಿ, ಗೊಬ್ಬರ ಅದನ್ನು DAP ಗೊಬ್ಬರ ಯೂಸ್ ಮಾಡ್ತಿದ್ದೀವಿ. ಆದ್ರೆ ಅದೇ ಜರ್ಮಿನೇಷನ್ ಬರೋಕೆ ನಾ ಏನು ಹೇಳಿದ್ದೆ ನಿಮ್ಗೆ, ಡಾಕ್ಟರ್ ಫುಲ್ ಯೂಸ್ ಮಾಡಿರಿ, ರಿಸಲ್ಟ್ ಚಲೋ ಅದ ರೀ, ಮತ್ತು ಜರ್ಮಿನೇಷನ್ನು ಸಮಸ್ಯೆ ಬರೋಂಗಿಲ್ಲ, 100ಕ್ಕೆ 100% ಜರ್ಮಿನೇಷನ್ ಅಂತ ಹೇಳಿದ್ದೆ ನಾ. ಅದ್ರ ಪ್ರಕಾರ ನಿಮಗೆ ಇನ್ನೂ ಏನು ಅನ್ಸುತ್ತೆ, ಅದನ್ನ ಡಾಕ್ಟರ್ ಭೂಮಿ ನೀವು ಫಸ್ಟ್ ಜರ್ಮಿನೇಷನ್ಗೆ ಅಂತ ಹಾಕಿದ್ರಿ, ಬೆಳವಣಿಗೆ ಅಂತ ಆಮೇಲೆ ಮಾತಾಡ್ಲು, ಜರ್ಮಿನೇಷನ್ಗೆ ಹಾಕಿದಾಗ ನಿಮಗೆ ಜರ್ಮಿನೇಷನ್ ಹೆಂಗೆ ಬಂತು ರೀ? ಅಂದ್ರೆ ನೀವು ನಾಟಿಗೆ ಬಿತ್ತುವಾಗ DAP ಹೆಂಗೆ ಕೊಡ್ತೀರ ಆ ಥರ ನಮ್ಮ ಡಾಕ್ಟರ್ ಭೂಮಿ ಕೊಟ್ರಿ. ಆದ್ರೆ ನಿಮಗೆ ಅದು ಹಾಕಿದ ನಂತರ ಹುಟ್ಟು ಪ್ರಮಾಣ ಚೆನ್ನಾಗಿ ಬಂತು, ಹೆಂಗೆ ಬಂತು? ಹುಸಿ ಹೋಯ್ತು, ಬೀಜ ಹುಸಿ ಹೋದ್ವು, ಹುಟ್ಟು ಪ್ರಮಾಣ ಚಂದ ಬಂತು, ಹೆಂಗೆ ಬಂತು? ನಾಟಿ ಕಳ ಬಂತು, ಚೆನ್ನಾಗಿ ಬಂತು. ಆದ್ರೆ ನಿಮಗೆ DAP ಯೂಸ್ ಮಾಡೋದಕ್ಕಿಂತ ಬಿತ್ತುವಾಗ ಇದನ್ನ ಹಾಕೋದು ಸೂಕ್ತ ಅನಿಸ್ತು. ಎಲ್ಲ ರೈತ ಬಂದವ್ರಿಗೆ ಇದನ್ನ ಯೂಸ್ ಮಾಡ್ರಿ ಅಂತ ಹೇಳಕ್ ನಿಮಗೆ ಒಳ್ಳೆ ಒಂದು ಹ್ಯಾಪಿಯಿಂದ ಹೇಳ್ತೀವಿ. ಅದ್ರ ನಂತರ ಏನು ಮಾಡಿದ್ರಿ, ಮತ್ತೆ ಹುಟ್ಟು ಬಂತು, ಜರ್ಮಿನೇಷನ್ ಆಯಿತು, ಓಕೆ ಚಲೋ ಬಂತು. ಅಂದ್ರೆ ಮುಂದೆ ಬೆಳವಣಿಗೆ ಮಾಡಕ್ಕೆ ಎಲ್ಲರೂ ಏನು ಮಾಡ್ತಾರೆ, ಇದು ವೈಟ್ ಬಂದೈತಿ, ಗೊಂಜಾಳ ವೈಟ್ ಬಂದೈತಿ, ಕೆಂಪಾಗೈತಿ, ನೀರು ಹತ್ತೈತಿ ಅನ್ನೋ ಉದ್ದೇಶದಿಂದ ವೀರ್ಯ ಗೊಬ್ಬರ ಇಡ್ತಾರೆ, ಯೂಸ್ ಮಾಡ್ತಾರೆ. ಆದ್ರೆ ನೀವು ಯೂರಿಯಾ ಗೊಬ್ಬರ ಯೂಸ್ ಮಾಡಿಲ್ಲ. ಅವಾಗ ಏನು ಮಾಡಿದ್ರಿ ಸರ್? ಯಾವ ಗೊಬ್ಬರ ಯೂಸ್ ಮಾಡಿದ್ರಿ? ಕಾಳು ಮಾಡಿದ್ರ ಪೌಡ್ರ್ ಮಾಡಿದ್ರಿ? ಕಾಳು ಮಾಡ್ಲಿ. ಆಮೇಲೆ ಏನ್ ಮಾಡಿದ್ರಿ? ಪೌಡ್ರ್ ಯೂಸ್ ಮಾಡಿದ್ರಿ. ಯಾವಾಗ್ರಿ? ಎರಡೆರಡು ಗೇನ್ ಬಂದಾಗ ನೀವು ಪೌಡ್ರ್ ಯೂಸ್ ಮಾಡಿದ್ರಿ. ಅದ್ರ ನಂತರ ನೀವು ಪೌಡ್ರ್ ಯೂಸ್ ಮಾಡೋನತ್ತಿಗೆ ಏನಾಯ್ತು, ಗೊಂಜಾಳ ಕೆಂಪನು ಬರ್ಲಿಲ್ಲ, ಮುಂದೆ ದಪ್ಪನು ಬರಾಕ್ ಸಪೋರ್ಟ್ ಆಯ್ತು, ಮುಂದೆ ಎಲಿಗಳ ಸಂಖ್ಯೆ ಅಗಿಲು ಬರಾಕ್ ಸಪೋರ್ಟ್ ಆಯ್ತು, ಮತ್ತೆ ರೋಗ ನಿರೋಧಕ ಶಕ್ತಿನೂ ಕಡಿಮೆ ಇದಾಯ್ತು. ಅಂದ್ರೆ ಯಾವ ರೋಗ ಬರ್ದಂಗೆ ತಡೆಗಡುತ್ತೆ. ಅದ್ರ ನಂತರ ಏನ್ ಮಾಡ್ಕೊಂಡ್ರಿ, ಮತ್ತೆ ಸ್ಪ್ರೇ ಯಾವ್ದು ಕೊಟ್ಕೊಂಡ್ರಿ ಸರ್? ಪಿಸೈಮ, ಕ್ರೋಶೇಟಿಯೇಟ್, ಒಂದು ಇಮಾಮೆಕ್ಟಿನ್, ಬೆಂಜೋಯೇಟ ಕೂಡಿಸಿ ಸ್ಪ್ರೇ ಮಾಡ್ಕೊಂಡ್ರಿ. ಅದ್ರ ನಂತರ ಇಲ್ಲಿವರೆಗೂ ನಿಮ್ಗೆ ಗೊಂಜಾಳ ಬಂದೈತಿ. ಈಗ ಇಷ್ಟ ಹತ್ರ ಈಗ ಸರಾಸರಿ ಅಂತಂದ್ರೆ ಗರಿಗೆ ಬಂದಿಲ್ಲ, ಬಿತ್ತಿದ ಮ್ಯಾಗ ಮಳಿನೂ ಇಲ್ರಿ ಸರ್, ವಾಪಸ್ ಅದಕ್ಕೆ ನೀರು ಇಲ್ರಿ ಸರ್. ಇವಾಗ ನೀರು ಸ್ಟಾರ್ಟ್ ರೀ. ಬಿತ್ತಿದ ಮ್ಯಾಗ ಮಳಿ ಇಲ್ಲ ಅಂದ್ರೂ ಈ ಪ್ರಕಾರ ಇವತ್ತಿನ ದಿವಸ ಗೊಂಜಾಳ ಬಂದೈತಿ, ಹೌದಾ? ಬಟ್ ಇವತ್ತು ನೀವು ಬಳಸಿರಿ, ಬೇರೆ ರೈತರು ಬಳಸಿಲ್ಲ. ಬಟ್ ನಿಮ್ಗೆ ಬೇರೆ ರೈತರು ಕೇಳಕತ್ತಿರ್ಬೇಕಲ್ಲ, ಏನು ಬಳಸಿರಿ ಮತ್ತು ಮಳೆ ಆಗಿಲ್ಲ ಅಂದ್ರೆ ಹಿಂಗೆ ಹಚ್ಚ ಹಸಿರದ ಬೆಳೆ ಅಂತೇಳಿ ಕೇಳಿದಾರೆ. ಇನ್ನು ಹೆಚ್ಚಿನ ಮಾಹಿತಿಗೆ ಯಾರು ರೈತರು ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ, ಯಾಕಂದ್ರೆ ಖುದ್ದಾಗಿ ಬಂದು ನಿಮ್ಮ ಹೊಲ ನೋಡ್ಕೊಂಡು ಹೋಗ್ಲಿ. ಯಾಕಂದ್ರೆ ಇವತ್ತಿನ ದಿವಸ ಬಳಸಲಾರ್ದು ಇಲ್ಲಿ ನಮ್ಗೆ ಬಾಜುಕದ ಹಿಡಿಯೋದ ತೊಗೋಬೋದು ನಾವು. ಅದು ನಿಮ್ಗಿಂತ ಒಂದು 10 ದಿವಸ ಹಿಂದೈತಿ. ಬಟ್ ನಿಮ್ದು ಗರಿಗೆ ಬಂದದ 1.5 ತಿಂಗಳು 2 ತಿಂಗಳು ಅದ ರೀ. 1.5 ತಿಂಗಳು. ನಿಮ್ಮ ಮೊಬೈಲ್ ನಂಬರ್ ಇಟ್ಟು ಹೇಳ್ರಿ ಹೆಚ್ಚಿನ ಮಾಹಿತಿಗಾಗಿ. 937-837-4241. ಮತ್ತು ಇನ್ನೊಂದು, ನಿಮಗೆ ಇವತ್ತಿನ ದಿವಸ ಇದು ಗೊಬ್ಬರ ಹಾಕ್ಲಿಕ್ಕೆ ಸಜೆಷನ್ ಮಾಡ್ತಕ್ಕಂಥ ಮಂಜುಳಾ ಚಿಂಚಳಿ ಮೇಡಮ್ ಅದಾರ. ಹೆಚ್ಚಿನ ಮಾಹಿತಿಗಾಗಿ ಯಾರಾದರೂ ರೈತರು ಅವ್ರ ನಂಬರ್ನು ಕೂಡ ಸಂಪರ್ಕಿಸಬಹುದು. ನಿಮ್ದೆಷ್ಟು ನಂಬರ್ ಹೇಳ್ರಿ ಮೇಡಮ್? 9739680369. ಓಕೆ, ಥ್ಯಾಂಕ್ ಯು ರೀ. ಧನ್ಯವಾದಗಳು. ಎಲ್ಲ ರೈತರು ನೋಡ್ಬೋದು, ಈ ಬಾಜುಕ್ಕೆ 2 ಪ್ಲಾಟ್ ಅದಾವ ಮೆಕ್ಕೆಜೋಳದ್ದು, ಗೊಂಜಾಳದು. ಈ ಪ್ಲಾಟಿಗೆ ಈ ಒಂದು ಹೊಲಕ್ಕೆ ಇದಕ್ಕೆ ಬರೀ 15 ದಿವ್ಸ ಬರೋಕೈತಿ. 15 ದಿವಸಗಳ ಅಂತರ ಐತಿ. ಈ ಥರ ಬೆಳೆ ವ್ಯತ್ಯಾಸ ಆಗಿದೆ.